ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌಡ್ರೆ, ನಿಮ್ಮ ಹೆಂಡತಿಗೆ ಕುಂಕುಮ ಇಡಿ. ಬೇಡ ಶಾಸ್ತ್ರಿಗಳೇ, ನಾನೇ ಇಟ್ಕೋತೀನಿ. ಯಾಕಮ್ಮ ಹಿಂಗಣ್ಣ ಕುಂಕುಮ ಇಡಬಾರ್ದ? ಹಾಗಲ್ಲ ಶಾಸ್ತ್ರಿಗಳೇ, ನಾನು ಒಂದು ವ್ರತ ಮಾಡ್ತಿದ್ದೀನಿ. ಅದರಲ್ಲಿ ನಾನು ಅವ್ರನ್ನ ಮುಟ್ಕೋಬಾರ್ದು, ಅವ್ರ ನೆರಳು ಕೂಡ ನನ್ನ ಮೇಲೆ ಬೀಳಬಾರ್ದು ಅಂತ ಹೇಳಿದ್ದಾರೆ. ಅದೆಂತ ವ್ರತನಮ್ಮ? ಇದನ್ನ ನಾನು ಮೊದಲನೇ ಸಲ ಕೇಳ್ತಾ ಇರೋದು. ಅದು ನಮಗೆ ಗೊತ್ತಿರೋರು ಒಬ್ರು ಪುರೋಹಿತರು ಹೇಳಿದ್ರು. ನಮ್ಮ ಅತ್ತೆಗೆ ತುಂಬ ಪರಿಚಯ, ನಮ್ಮೊಳ್ಳೇದಕ್ಕೆ ಹೇಳಿರ್ತಾರಲ್ವಾ, ಅದಕ್ಕೆ ಮಾಡ್ತಿದ್ದೀನಿ. ಪೂಜೆ ವ್ರತ ಮಾಡಿದ್ರೆ ತಪ್ಪಲ್ಲ, ತುಂಬ ಒಳ್ಳೆಯದು. ನೇಮ ನಿಷ್ಠೆಯಿಂದ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ. ಆದರೆ ನೀನು ಹೇಳ್ತಾ ಇರೋದನ್ನ ಕೇಳಿದ್ರೆ ಯಾಕೋ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ನನಗೂ ಹಂಗೆ ಅನಿಸಿದೆ ಶಾಸ್ತ್ರಿಗಳೇ. ಆದರೆ ಏನು ಮಾಡೋದು, ಇವ್ರು ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಸರಿ, ನಿಮ್ಮಿಬ್ಬರದೂ ಜನ್ಮ ದಿನಾಂಕ ಕೊಡಿ, ಅದನ್ನು ನೋಡಿ ನಾನು ಯಾವುದಾದ್ರೂ ಒಂದು ಪರಿಹಾರ ಇದ್ದರೆ ಹೇಳ್ತೀನಿ. ಅಲ್ಲ ಶಾಸ್ತ್ರಿಗಳೇ, ನೀವು ನೋಡಿದ್ರು ಅವ್ರು ಹೇಳಿರೋದೇ ಹೇಳ್ತೀರಾ? ಅವ್ರು ಸುಳ್ಳು ಹೇಳಿರ್ತಾರಾ? ಸುಳ್ಳು ಹೇಳಿದ್ದಾರೆ ಅಂತ ಅಲ್ಲಮ್ಮ, ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ಇರುತ್ತೆ. ಆದರೆ ಒಬ್ಬೊಬ್ರು ಒಂದೊಂದು ಹೇಳಿ ತಲೆ ಕೆಡಿಸ್ಬಿಡ್ತಾರೆ. ಈಗ ಇದೆಲ್ಲ ಸರ್ವಸಾಮಾನ್ಯ ಆಗೋಗ್ಬಿಟ್ಟಿದೆ. ನಾನು ಅದರಲ್ಲಿ ಏನಿದೆ ಅಂತ ಕುಲಂಕುಷವಾಗಿ ನೋಡಿ ಒಂದು ಪರಿಹಾರ ಹೇಳ್ತೀನಿ. ನೋಡೋಣ, ಒಳ್ಳೇದಾದರೆ ನಿಮಗೂ ಸಂತೋಷ, ನಮಗೂ ಸಂತೋಷ. ಸರಿ ಶಾಸ್ತ್ರಿಗಳೇ, ಈಗಲೇ ಬರ್ಕೊಡ್ತೀವಿ. ಮೇಡಮ್ ಅವರೇ, ಬರ್ಕೊಡಿ. ಬನ್ನಿ ಶಾಸ್ತ್ರಿಗಳೇ. ಆಹಾ ಶಾಸ್ತ್ರಿಗಳೇ, ಈಗ ನೀವೇ ನಂಗೆ ದಿಕ್ಕು. ಸರಿಯಾಗಿ ನೋಡಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ರೆ ನಂಗೆ ಅಷ್ಟೇ ಸಾಕು. ವೀಣಾ, ನಿನಗೆ ಕಾಯ್ತಾ ಇದ್ವಿ. ಏನ್ರಿ, ಪೂಜೆ ಮಾಡೋಣ. ವೆಂಕಿ, ವೆಂಕಿ ತಗೋ. ವೀಣಾ, ಇದನ್ನ ಚಿರು ಕೊಟ್ಬಿಡಮ್ಮ. ಅತ್ತೆ ಯಾಕೆ ಇದೆಲ್ಲ ಅತ್ತೆ? ಈಗಾಗಲೇ ನಮ್ಗೆಲ್ರಿಗೂ ಬಟ್ಟೆ ಕೊಡ್ಸಿದ್ದೀರಾ, ಮತ್ತೆ ಈ ದುಡ್ಡು? ಪರವಾಗಿಲ್ಲ, ತಗೋ. ನನ್ನ ಮೊಮ್ಮಗನಿಗೆ ನಾನು ಕೊಡದೆ ಇನ್ಯಾರು ಕೊಡ್ತಾರೆ? ತಗೋ. ಒಳ್ಳೇದಾಗಿ ಒಳ್ಳೇದಾಗಿ. ಅತ್ತೆ, ಅದು ಏನು ಬೇಕಿದ್ರೂ ಆಗಲಿ ಅತ್ತೆ. ನೀವಿಬ್ಬರು ಮತ್ತೆ ಬಂದು ನಮ್ಮ ಜೊತೆನೇ ಇದ್ಬಿಡಿ. ಅವ್ರು ಏನು ಮಾಡ್ತಾರೋ ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಬೇಡಮ್ಮ ವೀಣಾ, ಹೇಗೋ ಇರೋದ್ರಲ್ಲಿ ನಾವು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ. ಈಗ ಅಲ್ಲಿ ಬಂದರೆ ಸಂತು ಮಾತುಗಳನ್ನ ಕೇಳೋಕ್ಕಾಗಲ್ಲ. ಹಾಗಂತ ನಿನ್ನ ಮೇಲೇನು ಬೇಜಾರಿಲ್ಲ, ಏನೇನು ಅನ್ಕೋಬೇಡ. ನನಗೆ ಅರ್ಥ ಆಗುತ್ತೆ ಅತ್ತೆ. ಆದರೆ ನಮ್ಮನೆ ಬಾಗಿಲು ನಿಮಗೋಸ್ಕರ ಸದಾ ತೆರೆದಿರುತ್ತೆ ಅಂತ ಯಾವತ್ತೂ ಮರಿಬೇಡಿ.
ಏನ್ರಿ ವೀಣಾ ಏನೋ ಬಂದ್ಲು, ಸಿಂಚನಗೆ ಒಂದು ಫೋನ್ ಮಾಡಿ ಮಾತಾಡ್ಬೋದಾಗಿತ್ತು. ನಾನೇ ಮಾಡ್ತೀನಿ ಅತ್ತೆ. ಸ್ಪೀಕರ್ಗೆ ಹಾಕು. ಹಲೋ, ಹೇಳಿ ಅಕ್ಕ. ಇವತ್ತು ನೆನಪಾದ ನಾನು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸಿಂಚನ, ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಅಕ್ಕ. ಅದು ಇವತ್ತು ಅತ್ತೆ ಮನೇಲಿ ಪೂಜೆ ಇಟ್ಕೊಂಡಿದ್ರು, ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಎಲ್ಲರೂ ನಿನ್ನ ನೆನೆಸ್ಕೊಂಡ್ವಿ, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದ್ವಿ. ಅತ್ತೆ ಇಲ್ಲೇ ಇದ್ದಾರೆ, ಮಾತಾಡು. ಹೋ, ಎಲ್ಲರೂ ಅತ್ತೆ ಮನೇಲಿದ್ದೀರಾ? ನಾನೇ ಮಿಸ್ಸಿಂಗು. ಹೌದು. ಸಿಂಚನ, ನೀನು ನೆನೆಸ್ಕೊಂಡ್ವಿ, ಅದಕ್ಕೆ ಫೋನ್ ಮಾಡಿದ್ವಮ್ಮ. ಹೇಗಿದೀಯಾ? ನಾನು ಆರಾಮಾಗಿದ್ದೀನಿ ಅತ್ತೆ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸಿಂಚನ, ಮುಂದಿನ ದಸರಾ ಅಷ್ಟರಲ್ಲಿ ನಮ್ಮನೆಗೆ ಇನ್ನೊಬ್ಬರು ಸದಸ್ಯರು ಬಂದಿರ್ತಾರೆ. ಅವ್ರಿಗೂ ನಾವು ಹೊಸ ಬಟ್ಟೆ ತಂದಿರ್ತೀವಿ. ಹೌದು ಮಾವ. ಸಿಂಚನ, ನಿನಗೆ ಯಾವಾಗ 9 ತಿಂಗಳಾಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಸಿಂಚನ, ಹರೀಶ ಎಲ್ಲಿದ್ದಾನಮ್ಮ? ಮನೇಲಿದ್ದಾರೆ ಅತ್ತೆ. ಸಿಂಚನ, ನಿನ್ನ ಭಾವನನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಿಮ್ಮ ತಂದೆ ತಾಯಿಯವ್ರನ್ನೂ ಮಾತಾಡಿಸ್ಬೇಕು. ಇವತ್ತು ಅಥವಾ ನಾಳೆ ನಾನು ನಿಮ್ಮತ್ತೆ ನಿಮ್ಮ ಮನೆಗೆ ಬರ್ತೀವಮ್ಮ. ಸಿಂಚನ, ನಿನ್ಗೇನು ತಿನ್ನಬೇಕು ಅಂತ ಅನಿಸಿದೆ ಹೇಳು, ನಾನು ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಅತ್ತೆ, ನೀವು ಬರೋದೇ ಖುಷಿ. ನೀವೇನು ಮಾಡ್ಕೊಂಬರ್ಬೇಡಿ, ನೀವು ಬಂದರೆ ಅಷ್ಟೇ ಸಾಕು. ಸರಿನಮ್ಮ, ಕಾಯ್ತಾ ಇರ್ತೀನತ್ತೆ. ಸರಿ, ಬಾಯ್. ಅದೇ ತುಂಬ ಲೇಟ್ ಆಯಿತು. ಲೇಟ್ ಆಗೋದ್ರೆ ಆಮೇಲೆ ಅವರು ಆಕಾಶ ಭೂಮಿ ಒಂದು ಮಾಡಿಬಿಡ್ತಾರೆ. ನಾನು ಹೊರಡ್ತೀನಿ. ಬರ್ತೀನಿ ಮಾವ. ಬನ್ನಿ ಚಲ್ವಿ. ಹುಷಾರಾಗಿ ಹೋಗ್ಬಾ. लक्ष्मी निवासा